ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುರುವಾರ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಬಂದು ಇಡ್ಲಿ ಮಾಡೋಣ ಅಂತ ನಾನು ನಿನ್ನೆ ರುಬ್ಬಿಟ್ಟಿದ್ದೆ. ಇವಾಗ ಇಡ್ಲಿ ಮಾಡಬೇಕು, ಹಾಗೆ ಉದ್ದಿನ ವಡೆ ಮಾಡಬೇಕು. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ತುಂಬ ದಿನವೇ ಆಗೋಗಿತ್ತು, ತುಂಬ ತಿಂಗಳುಗಳೇ ಆಗೋಗಿತ್ತು ಉದ್ದಿನ ವಡೆನ ಮಾಡಿ. ಹಾಗಾಗಿ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆ 6 ಗಂಟೆಗೆ ನಾನು ನೆನೆ ಹಾಕಿದ್ದೀನಿ. ಇವತ್ತು ಮಾಡ್ತಿದ್ದೀನಿ ಅಂದರೆ ಬೆಳಗ್ಗೆ 6 ಗಂಟೆಗೆ 2 ಅವರ್ಸ್ ನೆನೆದ್ರೆ ಸಾಕು. ನೆನೆ ಹಾಕ್ಕೊಂಡು ಅದನ್ನು ಇವಾಗ ರುಬ್ಕೊತಿದ್ದೀನಿ ಮಿಕ್ಸಿ ಜಾರ್ಗೆ. ಫಸ್ಟು ಬರೀ ಉದ್ದಿನ ಬೇಳೆನ ಹಾಕ್ಕೊಂಡು ಅದಕ್ಕೆ ಒಂದು 5-6 ಸ್ಪೂನ್ ಹಾಕ್ಕೊಂಬಿಟ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಈ ರೀತಿ ರುಬ್ಕೋಬೇಕು. ಗೊತ್ತಾಗ್ತಿದೆ ಅಂದ್ಕೊತೀನಿ ಕನ್ಸಿಸ್ಟೆನ್ಸಿ. ತುಂಬ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಆಮೇಲೆ ತೆಳ್ಳಗಾಯಿತು ಅಂದರೆ ಉದ್ದಿನ ವಡೆ ಬಿಡಬೇಕಾದ್ರೆ ಎಲ್ಲ ಕಸ್ಕೊಂಬಿಡುತ್ತೆ. ಹಾಗಾಗಿ ನೀವು ಹೆಂಗೆ ರುಬ್ತೀರೋ ಅದ್ರ ಮೇಲೆ ಡಿಸೈಡ್ ಆಗೋದು. ಈ ರೀತಿ ಚೆನ್ನಾಗಿ ರುಬ್ಕೊಂಡು ಇವಾಗ ಇದಕ್ಕೆ ನಾನು ಮೆಣಸನ್ನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಹಾಕಿದ್ರೆ ತೆಗೆದು ಸೈಡ್ಗೆ ಹಾಕ್ಬಿಡ್ತಾರೆ. ಈ ಥರ ಅರ್ಧ ಕ್ರಶ್ ಆಗಿ ಮಾಡ್ಕೊಂಡು ಹಾಕ್ತು ಅಂದರೆ ತಿನ್ಕೊತಾರೆ ಅಂದ್ಬಿಟ್ಟು ಈ ರೀತಿ ಮಾಡಿದ್ದೀನಿ. ನೀವು ಬೇಕಾದರೆ ಹಾಗೆ ಕೂಡ ಮಾಡ್ಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾ, ಮತ್ತು ಕಟ್ ಮಾಡ್ಕೊಂಡಿರೋಂಥ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ 2, ಮತ್ತು ಒಂದು ಸ್ವಲ್ಪ ಕಾಯಿ, ಫ್ರೆಶ್ ತೆಂಗಿನಕಾಯಿ, ಮತ್ತು ತುರಿದಿಟ್ಕೊಂಡಿರೋಂಥ ಶುಂಠಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10-15 ನಿಮಿಷ ಬಿಡಬೇಕು. ಯಾಕಂದರೆ ಸೋಡಾ ಹಾಕಿರ್ತೀವಲ್ಲ, ಒಂದು 10 ನಿಮಿಷ ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅದ್ರ ಮೇಲೇ ಬರೋದು. ಇದಕ್ಕೆ ಬೇಕಂದರೆ ನೀವು ಈ ರೀತಿ ಕಲಿಸ್ತಿದ್ದೀರಲ್ಲ, ಇವಾಗ 1 ಸ್ಪೂನ್ ರವೆನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು 10-15 ನಿಮಿಷ ನೆನೆಸ್ಬಿಡ್ಬೋದು. ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ಬೇಡ ನನಗೆ ಇದೇ ಕ್ರಿಸ್ಪಿ ಸಾಕು ಅಂದರೆ ಇಷ್ಟೇ ಸಾಕು. ಸ್ವಲ್ಪ ಜಾಸ್ತಿ ಕ್ರಿಸ್ಪಿಯಾಗಿ ಬೇಕು ಅಂದರೆ 1 ಸ್ಪೂನ್ ಆಗೋಷ್ಟು ಚಿರೋಟಿ ರವೆನ ಇಲ್ಲ ಮೀಡಿಯಮ್ ರವೆನೋ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಒಂದು 15 ನಿಮಿಷ ಬಿಡಿ. ಆಗ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ನಾನು ಈ ಸೈಡು ಇಡ್ಲಿಗೆ ಹಾಕ್ತಾಯಿದ್ದೀನಿ. ಇಡ್ಲಿ ಬೇಯೋಕ್ಕೆ ಇಡ್ತಿದ್ದೀನಿ. ಏನಿಲ್ಲ, ನೀರು ಮಾಮೂಲಿ ನಾನು ಇಡ್ಲಿ ಹಿಟ್ಟು ರುಬ್ಕೊಂಡಿದ್ನಲ್ಲ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿಬಿಟ್ಟು ಇವಾಗ ಇಡ್ಲಿನ ಹಾಕ್ಕೊತಿದ್ದೀನಿ. ಇಡ್ಲಿ ಹಿಟ್ಟನ್ನ ಹಾಕ್ಕೊಂಡು ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ಇಡ್ಲಿನೂ ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ಇದು ಇಡ್ಲಿ ರೆಡಿ ಮಾಡಿ ಬೇಯೋಕ್ಕೆ ಬಿಡೋಷ್ಟರಲ್ಲಿ ಉದ್ದಿನ ವಡೆನೂ ಹಿಟ್ಟು ಏನು ಕಲಸಿದ್ನೋ ಅದು ಸಹ ಸ್ವಲ್ಪ ಹೊತ್ತು ನೆಂದ್ಕೊಂಡಿರುತ್ತೆ. ಈ ಕಡೆ ಕಾಫಿಗೆ ಇಟ್ಟಿದ್ದೀನಿ. ಈ ಸೈಡು ಚಟ್ನಿಗೆ ರುಬ್ಕೊತಿದ್ದೀನಿ. ನಾನಿಲ್ಲಿ ಹುರ್ಗಡ್ಲೆ ನೀರು ಚಟ್ನಿ ಮಾಡ್ತಾಯಿದ್ದೀನಿ. ಇದಕ್ಕೆ ಹುರ್ಗಡ್ಲೆ ಒಂದು ಸ್ವಲ್ಪ ಕಾಯಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಮತ್ತು ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆ ಕೊಡೋಣ ಅಂದ್ಬಿಟ್ಟು ಈಗ ಒಗ್ಗರಣೆ ಹಾಕ್ಕೊತಿದ್ದೀನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವು, ಒಂದು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಫ್ರೈ ಮಾಡಿಕೊಂಡು ಇವಾಗ ಚಟ್ನಿಗೆ ಹಾಕ್ಕೊತಿದ್ದೀನಿ. ನೀರು ಚಟ್ನಿ ಮಾಡಿದ್ದೀನಿ. ಇಡ್ಲಿಗೆ ಸೂಪರ್ ಕಾಂಬಿನೇಷನ್ ಇದು. ಇವಾಗ ಉದ್ದಿನ ವಡೆಯನ್ನು ಹಾಕ್ಕೊತಿದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಉದ್ದಿನ ವಡೆ ನೋಡಿ, ನೀವು ಒಂದು ಉದ್ದಿನ ವಡೆನೂ ಬಿಡಬೇಕಾದ್ರೂ ಸಹ ನೀರಿಗೆ ಕೈ ಹೆಚ್ಕೊಂಡು ಬಿಡಿ. ಆವಾಗ ನೀಟಾಗಿ ಬಿಟ್ಕೊಳ್ಳುತ್ತೆ. ನೀವೇನಾದರೂ ನೀರು ಹೆಚ್ಕೊಳ್ದಲ್ಲೇ ಹಾಗೆ ಉದ್ದಿನ ವಡೆ ಮಾಡೋಕ್ಕೋಯ್ತು ಅಂದರೆ ಬರಲ್ಲ. ಈಗ ನೋಡಿ ಎಷ್ಟು ನೀಟಾಗಿ ಬಂದಿದೆ. ನೀವೇನಾದರೂ ನೀರು ಹೆಚ್ಕೊಳ್ದಲ್ಲೇ ಹಾಗೆ ಬಿಡ್ತೀನಿ ಅಂದರೆ ಅದು ಬೋಂಡ ರೀತಿ ಥರನೇ ಆಗಿಬಿಡುತ್ತೆ. ನೀಟಾಗಿ ನೀರು ಹೆಚ್ಕೊಂಡು ಕೈ ಪೂರ್ತಿ ನೀರಿಗೆ ಹೆಚ್ಕೊಂಡು ಒಂದೊಂದು ಒಡೆ ಬಿಡಬೇಕಾದ್ರೂ ಸಹ ಕೈಗೆ ನೀರು ಹೆಚ್ಕೊಂಡು ಆಮೇಲೆ ಬಿಡಿ. ಆವಾಗ ನೀಟಾಗಿ ಸೇಮ್ ಉದ್ದಿನ ವಡೆ ಥರನೇ ಬರುತ್ತೆ. ಇದೊಂದು ಟಿಪ್ ಅಂತಲೇ ಹೇಳ್ಬೋದು. ಈಗ 2 ಕಡೆಯೂ ನೀಟಾಗಿ ಬೇಯಿಸ್ಕೊತು ಅಂದರೆ ಕ್ರಿಸ್ಪಿಯಾಗಿರುವಂಥ ಉದ್ದಿನ ವಡೆ ರೆಡಿ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬೆಸ್ಟು, ಮತ್ತು ಇಡ್ಲಿ ಜೊತೆ ತಿನ್ನೋದಕ್ಕೂ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೋಡಿ, ನಾನು 2 ಕಡೆಯೂ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಇಡ್ಲಿ, ಉದ್ದಿನ ವಡೆ ಮತ್ತು ಚಟ್ನಿ, ಹುರ್ಗಡ್ಲೆ ಚಟ್ನಿ. ವಡೆ ಅಂತೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ಇಡ್ಲಿ ಮಾಡಿದ್ಮೇಲೆ ಪಾತ್ರೆಗಳು ಬಿದ್ದೇ ಬೀಳುತ್ತಲ್ವ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನೋಡಿ, ಅಡುಗೆ ಮನೆ ಈ ಸ್ಥಿತಿಯಾಗಿದೆ. ಇವಾಗ ಎಲ್ಲ ನೀಟ್ ಮಾಡ್ತಾಯಿದ್ದೀನಿ. 1-2 ಉದ್ದಿನ ವಡೆ ಮಿಕ್ಕಿತ್ತು ಮತ್ತು 1-2 ಇಡ್ಲಿ ಮಿಕ್ಕಿತ್ತು. ಅದನ್ನೆಲ್ಲ ಸೈಡ್ಗೆ ಎತ್ತಿಟ್ಬಿಟ್ಟು ಇವಾಗ ಪಾತ್ರೆಗಳನ್ನೆಲ್ಲ ಸಿಂಕಿಗೆ ಹಾಕಿದ್ದೀನಿ. ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಇವಾಗ ಅಡುಗೆ ಮನೆಯೂ ಸಹ ನೀಟ್ ಮಾಡಿದ್ದಾಯಿತು. ಮತ್ತು ನಾನು ವ್ಲಾಗ್ನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 3:30. ಮನೆ ಕೆಲಸ ಎಲ್ಲ ಮುಗಿಸಿ ನನ್ನ ಮಗನ್ನ ಸ್ಕೂಲಿಂದ ಕರ್ಕೊಂಬಂದು ಅವ್ನಿಗೆ ಊಟ ಮಾಡಿಸಿ ಮಲಗಿಸಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಬೇಕು, ಪೂಜೆನೂ ಸಹ ಮಾಡಬೇಕು. ಗುರುವಾರನೇ ನಾನು ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಇವತ್ತೇ ಪೂಜೆ ಮಾಡ್ತೀನಿ. ನಾಳೆ ಬರೀ ಹೂವು ಚೇಂಜ್ ಮಾಡೋದು ಮಾತ್ರ ಇಟ್ಕೊತೀನಿ ಶುಕ್ರವಾರ. ಹಾಗಾಗಿ ಇವಾಗ ದೇವ್ರ ಪಾತ್ರೆ ಎಲ್ಲ ತೊಳಿಬೇಕು. ಬೆಳಗ್ಗೆನೇ ನನ್ನ ಹಸ್ಬೆಂಡ್ ಪೂಜೆ ಮಾಡಿದ್ದಾರೆ. ಅಂದರೆ ನಮ್ಮ ಮನೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆ 2 ಟೈಮು ಪೂಜೆ ಮಾಡ್ತೀವಿ. ಹಾಗಾಗಿ ಬೆಳಗ್ಗೆನೇ ಪೂಜೆ ಮಾಡಿ ಹೋಗಿದ್ರು. ಅದಕ್ಕೆ ದೀಪ ಕೆಡಿಸ್ಬಾರ್ದಲ್ಲ. ಹಾಗಾಗಿ ಅದಾಗದು ಆರೋಗೋವರೆಗೂ ಬಿಟ್ಟು ಇವಾಗ
ದೇವ್ರ ಪಾತ್ರೆಗಳನ್ನ ತೊಳಿಬೇಕು. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು. ಯಾಕಂದರೆ ಗುರುವಾರನೇ ನಾನು ಆಲ್ಮೋಸ್ಟ್ ಎಲ್ಲ ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟು ಅವತ್ತೇ ಪೂಜೆ ಮಾಡಿಬಿಡ್ತೀನಿ. ಗುರುವಾರಕ್ಕೂ ಆಗುತ್ತೆ ಮತ್ತು ಶುಕ್ರವಾರಕ್ಕೂ ಅಷ್ಟೇ. ಶುಕ್ರವಾರ ಬರೀ ಹೂವು ಚೇಂಜ್ ಮಾಡೋದು ಮಾತ್ರನೇ ಇಟ್ಕೊತೀನಿ. ಇಲ್ಲಿ ನಾನು ಪೀತಾಂಬರಿನೇ ಯೂಸ್ ಮಾಡ್ತಿದ್ದೀನಿ. ಪೀತಾಂಬರಿ ನಾನು ದೇವ್ರ ಪಾತ್ರೆ ತೊಳೆಯೋಕ್ಕೆ ಅಂದ್ಬಿಟ್ಟು ಒಂದು ಸಪ್ರೇಟು ಸ್ಕ್ರಬ್ಬರ್ ಮತ್ತು ಪೀತಾಂಬರಿ ಹಾಕ್ಕೊಳಕ್ಕೆ ಒಂದು ಬಾಕ್ಸ್ನ ಇಟ್ಟಿದ್ದೀನಿ. ನಾನು ಪಾತ್ರೆ ತೊಳೆಯೋ ನಾರನ್ನೇನು ಯೂಸ್ ಮಾಡಲ್ಲ, ಸಪ್ರೇಟ್ ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ಸ್ಕ್ರಬ್ಬರ್ನ ಯೂಸ್ ಮಾಡ್ತೀನಿ. ಪೀತಾಂಬರಿಯಲ್ಲಿ ಹಾಕಿ ತೊಳೆಯೋದ್ರಿಂದ ಎಷ್ಟೇ ನೀಟಾಗಿ ಹೋಗುತ್ತೆ, ಫುಲ್ ದೇವ್ರ ಪಾತ್ರೆ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗಾಗಿ ನಾನು ಪೀತಾಂಬರಿನೇ ಯೂಸ್ ಮಾಡೋದು. ಇವಾಗ ದೇವ್ರ ಪಾತ್ರೆ ಎಲ್ಲ ಕ್ಲೀನಾಗಿ ತೊಳ್ಕೊತಿದ್ದೀನಿ. ಗುರುವಾರನೇ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಬೇಗನೆ ಕ್ಲೀನ್ ಆಗುತ್ತೆ ಪೀತಾಂಬರಿ ಯೂಸ್ ಮಾಡೋದ್ರಿಂದ. ಒಂದು ಸಲ ನೀವು ಟ್ರೈ ಮಾಡಿ, ಪೀತಾಂಬರಿ ಯೂಸ್ ಮಾಡಿಬಿಟ್ಟು ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸು ಎಷ್ಟು ಬೇಗ ಹೋಗುತ್ತೆ. ಹುಣಸೆಹಣ್ಣು ಮತ್ತು ಸಬೀನಾಕ್ಕಿಂತ ಇದು ಬೇಗನೆ ಹೋಗುತ್ತೆ. ಒಂದು 5 ಮಿನಿಟ್ಸ್ಗೆಲ್ಲ ಬೇಗ ನೀಟಾಗಿ ಪಳ ಅನ್ನೋ ರೀತಿಯಲ್ಲೇ ಕ್ಲೀನ್ ಆಗುತ್ತೆ ದೇವ್ರ ಪಾತ್ರೆಗಳೆಲ್ಲ. ಈಗ ದೇವ್ರ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಸಂಜೆ ಆಗಿತ್ತು. ಸಂಜೆ ನನ್ನ ಮಗನಿಗೆ ಹಾಲು ಕಾಯಿಸ್ಕೊಡ್ತಿದ್ದೀನಿ. ಅವ್ನು ಎದ್ನಲ್ಲ, ಸಂಜೆ ಹೊತ್ತು ನಾನು ಅವನಿಗೆ ಹಾಲು ಕಾಯಿಸ್ಕೊಡ್ತೀನಿ. ಹಾಗಾಗಿ ಇವಾಗ ಹಾಲು ಕಾಯಿಸ್ಕೊಡ್ತಿದ್ದೀನಿ. ಇದಕ್ಕೆ ನಾನು ಬಾದಾಮ್ ಪೌಡರ್, ಮನೆಯಲ್ಲೇ ಬಾದಾಮ್ ಪೌಡರ್ ಮಾಡಿಟ್ಕೊಂಡಿರ್ತೀನಿ, ಅದನ್ನೇ ಹಾಕಿ ಕೊಡ್ತೀನಿ. ಕಲರೆಲ್ಲ ನೀಟಾಗಿ ಬರುತ್ತೆ. ಸೇಮು ಅಂಗಡೀಲಿ ಸಿಗುತ್ತಲ್ಲ MTR ಬಾದಾಮ್ ಪೌಡರ್, ಅದೇ ರೀತಿಯೇ ಟೇಸ್ಟ್ ಕೊಡುತ್ತೆ ಮತ್ತು ಕಲರು ಸಹ ಹಾಗೇ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇದ್ರದ್ದು ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು ಪೂರ್ತಿ ಡೀಟೇಲ್ ರೆಸಿಪಿನ. ಸಂಜೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಆಯಿತು. ಹಾಗೆ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು. ಫ್ರೂಟ್ಸು ಮತ್ತು ಕಳ್ಸಕ್ಕೆ ಮೇಯ್ನ್ ಎಲೆ ಬೇಕಿತ್ತು. ಹಾಗಾಗಿ ಹೋಗ್ಬಿಟ್ಟು ಕಳ್ಸಕ್ಕೆ ಎಲೆ ಮತ್ತು ಫ್ರೂಟ್ಸ್ ತೊಗೊಂಬಂದ್ವಿ. ಹೂವು ಇತ್ತು, ಫ್ರೆಶ್ಶಾಗಿ ಚೆನ್ನಾಗಿತ್ತು ಹೂವು. ಹಾಗಾಗಿ ಅದನ್ನು ಸಹ 1/4 kg ತೊಗೊಂಬಂದ್ವಿ. ತೋರಿಸ್ತೀನಿ ಬನ್ನಿ. ಹಾಗೆ ಇವಾಗ ಅಡುಗೆ ಮಾಡಬೇಕು. ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಸ್ವಲ್ಪ ಹಸಿ ಅವರೆಕಾಳಿದೆ, ಅದಕ್ಕೆ ಹಸಿ ಅವರೆಕಾಳನ್ನ ಹಾಕ್ಬಿಟ್ಟು ಹುಳಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಬೇಕು. ಇವಾಗ ಅಡುಗೆ ಮಾಡಬೇಕು ಪಟ ಅಂತ. ಈಗ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಮನೇಲಿ ಸ್ವಲ್ಪ ಫ್ರೂಟ್ಸು ಖಾಲಿಯಾಗಿತ್ತಲ್ಲ, ಒಂದೇ ಹತ್ರನೇ ಎಲ್ಲ ವೆರೈಟೀಸ್ ಆಫ್ ಫ್ರೂಟ್ಸ್ ಸಿಗುತ್ತೆ ನಮ್ಮ ಮನೆ ಹತ್ರ. ಅಲ್ಲಿಗೆ ಹೋಗ್ಬಿಟ್ಟು ಫ್ರೆಶ್ಶಾಗೂ ಸಹ ಇರುತ್ತೆ. ಹಾಗಾಗಿ ಅಲ್ಲಿಗೆ ಹೋಗ್ತೀವಿ ನಾವು. ಫ್ರೂಟ್ಸ್ ಏನಾದರೂ ಜಾಸ್ತಿ ತೊಗೊಬರ್ಬೇಕು ಅಂದರೆ ಅಲ್ಲಿಗೆ ಹೋಗ್ತೀವಿ. ಅಂದರೆ ಡೈಲಿ ಸ್ಕೂಲಿಗೆಲ್ಲ ಕೊಟ್ಟು ಕಳ್ಸೋಕ್ಕೆ ಬೇಕಲ್ಲ, ಹಾಗಾಗಿ ಅಲ್ಲೇ ತೊಗೊಂಬರ್ತೀವಿ. ಎಲ್ಲ ವೆರೈಟೀಸ್ ಆಫ್ ಫ್ರೂಟ್ಸಸ್ಸು ಸಿಗುತ್ತೆ. ಒಂದೊಂದು ಫ್ರೂಟ್ಸ್ಗೂ ಒಂದೊಂದು ಅಂಗಡಿಗೆ ಹೋಗೋ ರೀತಿಲಿ ಏನಿರಲ್ಲ, ಎಲ್ಲ ಒಂದೇ ಕಡೆಯೇ ಸಿಗುತ್ತೆ. ಏನೇನು ತೊಗೊಂಬಂದ್ವಿ ಅಂದರೆ ದಾಳಿಂಬೆ ಹಣ್ಣು ಮತ್ತು ಆರೆಂಜ್ ಫ್ರೆಶ್ಶಾಗೇ ಇತ್ತು. ಆರೆಂಜು ಮತ್ತು ದಾಳಿಂಬೆ ಹಣ್ಣು ಎರಡು ಫ್ರೆಶ್ ಅಂದರೆ ಫ್ರೆಶ್ ಆಗಿದ್ವು. ಆಮೇಲೆ ಗೋವಾ, ಸೀಬೆಕಾಯಿ ಮತ್ತು ಮರಸೇಬು ಮತ್ತು ನನ್ನ ಮಗಂಗೆ ಡೈಲಿ ಸ್ಕೂಲಿಗೆ ಕೊಟ್ಟು ಕಳಿಸ್ಬೇಕಲ್ಲ, ಹಾಗಾಗಿ ಎಲ್ಲ ಒಂದು ಅರ್ಧ kg ತೊಗೊಂಡ್ವಿ. ದಾಳಿಂಬೆ ಮತ್ತು ಆರೆಂಜ್ನ ಬಿಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಅರ್ಧ kg. ಒಂದೇ ಒಂದು ಡ್ರ್ಯಾಗನ್ ಫ್ರೂಟ್ನ ತೊಗೊಂಡೆ. ಮತ್ತು ಬರ್ತಾ ಹಂಗೆ ದಾರೀಲಿ ಫ್ರೆಶ್ಶಾಗಿ ರಸ್ಕ್ ಮಾಡ್ತಿರ್ತಾರೆ ಅಂಗಡೀಲಿ, ಅಲ್ಲಿ ರಸ್ಕ್ನೂ ಸಹ ತೊಗೊಂಬಂದ್ವಿ. ನೋಡಿ, ಫ್ರೂಟ್ಸ್ನೆಲ್ಲ ಎತ್ತಿಟ್ಬಿಟ್ಟು ಇವಾಗ ಸಪ್ರೇಟ್ ಬೌಲ್ಗೆ ಹಾಕಿದ್ದೀನಿ. ಆರೆಂಜು ಮತ್ತು ಇನ್ನು ಮಿಕ್ಕಿದ ಫ್ರೂಟ್ಸ್ ಎಲ್ಲ ಒಂದು ಬೌಲ್ಗೆ ಹಾಕಿದ್ದೀನಿ. ಎಲ್ಲ ಎತ್ತಿಟ್ಬಿಟ್ಟು ಹೂವನೂ ಸಹ ತೊಗೊಂಬಂದಿದ್ದೆ. ಫ್ರೆಶ್ ಆಗಿತ್ತು ಅಂದ್ಬಿಟ್ಟು ಹೂವು ಕಳ್ಸೋಕ್ಕೆಲೆ. ಡೈಲಿ ಪೂಜೆ ಮಾಡೋದ್ರಿಂದ ಹೂವು ಬೇಕೇ ಬೇಕು. ಬೆಳಗ್ಗೆ ಒಂದು ಟೈಮಿಗಾದ್ರೂ ಬೇಕು. ಹಾಗಾಗಿ ನಾನು ಒಂದು 1/4 kg ಬಿಡಿ ಹೂವನ್ನ ತೊಗೊಂಬಂದು ಎಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಇವಾಗ ಪೂಜೆನೂ ಸಹ ಆಯಿತು. ಸಂಜೆ ಪೂಜೆ ಮಾಡಿದ್ದು ನಾನು. ಪೂಜೆ ಎಲ್ಲ ಮುಗಿಸಿ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆಗೆ ಹಸಿ ಅವರೆಕಾಳು ಇತ್ತು ಅಂತ ಹೇಳಿದ್ನಲ್ಲ, ಅದ್ರದ್ದೇ ಸ್ವಲ್ಪ ತರಕಾರಿ ಎಲ್ಲ ಹಾಕ್ಬಿಟ್ಟು ಹುಳಿ ಮಾಡೋಣ ಅಂತ. ಕೆಲವರು ಬರೀ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಅಷ್ಟೇ ಹಾಕ್ತಾರೆ. ನಾನಿಲ್ಲಿ ಬೀನ್ಸು, ಹೀರೆಕಾಯಿ ಎಲ್ಲ ಮಿಕ್ಸ್ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಹುಳಿ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿನ ಹಾಕ್ಕೊಂಡು ರುಬ್ಕೊಂಬಂದಿದ್ದೀನಿ. ನೋಡಿ, ಅವರೆಕಾಳು ಸ್ವಲ್ಪನೇ ಇದ್ವು. ಒನ್ ಟೈಮಿಗಾದರೆ ಸಾಕಲ್ಲ ಅಂದ್ಬಿಟ್ಟು ನಾನಿಲ್ಲಿ ಮಾಡ್ತಾಯಿದ್ದೀನಿ. ಆ ಕಡೆ ರೈಸ್ಗೆ ಇಟ್ಟಿದ್ದೀನಿ, ಈ ಕಡೆ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಆ ರೀತಿ ಫ್ರೈ. ನಾನೇನು ಜಾಸ್ತಿ ಮಸಾಲ ಹಾಕಲ್ಲ, ಲೈಟ್ ಮಸಾಲ ಯೂಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ನನಗೆ ಗಟ್ಟಿಯಾಗಿ ಏನಾದರೂ ಸಾಂಬಾರು ಮಾಡ್ತಂದರೆ ಇಷ್ಟ ಆಗಲ್ಲ. ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ಆಗ ನನಗೆ ಇಷ್ಟ ಆಗುತ್ತೆ. ಇವಾಗ ಮಾಡ್ತಾಯಿದ್ದೀನಿ. ಕಾಳೆಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಕಾಳು ಎಣ್ಣೆಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ. ಇವಾಗ ಕಾಳೆಲ್ಲ ಹಾಕ್ಬಿಟ್ಟು ಬೀನ್ಸು ಮತ್ತು ಹೀರೆಕಾಯಿ, ಆಲೂಗೆಡ್ಡೆ, ಬದನೆಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಸಹ ಹಾಕ್ಕೊತಿದ್ದೀನಿ. ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ತರಕಾರಿನ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ.
ಈಗ ತರಕಾರಿ ಎಲ್ಲ ಫ್ರೈ ಆಗ್ತಿದೆ. ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ತರಕಾರಿ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಜಾಸ್ತಿ ವಿಷಲ್ ಏನು ಹಾಕೋಕ್ಕೆ ಹೋಗಲ್ಲ, ಒಂದೇ ವಿಷಲು ಸಾಕು, ಬೇಗ ಬೆಂದ್ಬಿಡುತ್ತೆ. ಇವಾಗ ಅದಕ್ಕೆ ತರಕಾರಿ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಸಾಂಬಾರು ಪೌಡರ್ನ ಹಾಕ್ಬಿಟ್ಟು, ಸಾಂಬಾರು ಪುಡಿ ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಏನು ರುಬ್ಬಿರ್ತೀನೋ ಆ ಮಸಾಲೆನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಬರ್ಸಿದ್ರೆ ಸಾಕಾಗುತ್ತೆ. ಸಾಂಬಾರು ರೆಡಿ ಆಗುತ್ತೆ. ಇದಕ್ಕೆ ಹುಳಿ ಜಾಸ್ತಿ ಬೇಕಾಗಿರೋದ್ರಿಂದ ನಾನಿಲ್ಲಿ 2 ಟೊಮೊಟೊನ ಹಾಕ್ಕೊತಿದ್ದೀನಿ. 2 ಟೊಮೊಟೊನೇ ಸಾಕಾಗುತ್ತೆ. ಹಾಗಾಗಿ ನೀವು ಬೇಕಾದರೆ ಹುಣಸೆ ಹಣ್ಣಿನ ರಸನೂ ಸಹ ಹಾಕ್ಕೋಬೋದು. ನಾನಿಲ್ಲಿ ಬರೀ ಟೊಮೊಟೊನೇ ಯೂಸ್ ಮಾಡ್ತಿದ್ದೀನಿ. 1 ಟೈಮ್ಗೆ ಆಗಿರೋದ್ರಿಂದ ನಾನು ಟೊಮೊಟೊನೇ 2 ಟೊಮೊಟೊ ಹಾಕ್ಕೊಂಡ್ರೆ ಅದೇ ಹುಳಿ ಆಗುತ್ತೆ, ಅದೇ ಸಾಕು ಅಂದ್ಬಿಟ್ಟು ಅಷ್ಟರಲ್ಲೇ ಮಾಡ್ತಾಯಿದ್ದೀನಿ. ಸಾಂಬಾರು 1 ವಿಷಲ್ ಹಾಕಿದ್ರೆ ಸಾಕು, ತರಕಾರಿ ಎಲ್ಲ ಬೆಂದೋಗುತ್ತೆ. ಹಸಿಯವರೆಕಾಳಲ್ವ, ಅದಕ್ಕೂ ಸಹ ಬೆಂದುಬಿಡುತ್ತೆ. ಈ ಕಡೆ ರೈಸ್ಗೆ ಇಟ್ಟಿದ್ದೀನಿ. ಅವೆರಡು ಆದಮೇಲೆ ಬೆಳಗ್ಗೆ ಉದ್ದಿನ ವಡೆ ಮಾಡಿದ್ದನ್ನು ಒಂದು 4 ಹಂಗಿದೆ, ಅದನ್ನು ಹಾಕ್ಬಿಟ್ರೆ ಇವತ್ತಿನ ಡಿನ್ನರ್ ಕತೆ ಮುಗೀತು. ಇವಾಗ 1 ವಿಷಲ್ ಬರ್ಸ್ಕೊಂಡಿದ್ದೀನಿ. ಇವಾಗ ಲಿಡ್ನ ತೆಗ್ಬಿಟ್ಟು 1-2 ಕುದಿ ಕುದಿಸ್ಕೊಳ್ಳೋಣ ಅಂದ್ಬಿಟ್ಟು ಕುದಿಸ್ಕೊತಿದ್ದೀನಿ ಅಷ್ಟೇ. ಈ ಕಡೆ ಉದ್ದಿನ ವಡೆ ಹಾಕ್ಕೊಳ್ಳೋಕ್ಕೆ ಎಣ್ಣೆನೂ ಸಹ ಕಾಯಕ್ಕೆ ಇಟ್ಟಿದ್ದೀನಿ. ಇವತ್ತಿನ ಡಿನ್ನರ್ ಬಂದ್ಬಿಟ್ಟು ಅನ್ನ, ಅವರೆಕಾಳು ಸಾಂಬಾರು ಮತ್ತು ಉದ್ದಿನ ವಡೆ. ಇವತ್ತಿನ ಡಿನ್ನರ್ ಇದಾಗಿತ್ತು. ಊಟ ಎಲ್ಲ ಆಯಿತು. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದು ಒಂಥರ ಶಾರ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.